ರಾಜ್ಯದಲ್ಲಿ 92 ಸಕ್ರಿಯ ಪ್ರಕರಣಗಳ ಸಂಖ್ಯೆ. ಇದರಲ್ಲಿ ಮೈಸೂರಿನ ಭಾಗ ಕೂಡ ಸಿಂಹಪಾಲು. ಮೈಸೂರಿನಲ್ಲಿ 6 ಪಾಸಿಟಿವ್ ಕೇಸ್ಗಳು ದಾಖಲಾಗಿರುವಂಥದ್ದು. ಎಲ್ಲರ ವಯಸ್ಸು ಕೂಡ 60 ವರ್ಷವನ್ನು ದಾಟಿದೆ. ಗಮನಿಸಬೇಕಾದಂತಹ ವಿಚಾರ ಇದು. ಯಾರಿಗೂ ಕೂಡ ಟ್ರಾವೆಲ್ ಹಿಸ್ಟರಿ ಇಲ್ಲ ಅಂಥೇಳಿ DHO ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಪ್ರವಾಸಿ ತಾಣಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸ್ತೇವೆ ಅಂತ ತಿಳಿಸಿದ್ದಾರೆ. ಮೈಸೂರಿನ DHO ಡಾಕ್ಟರ್ PC ಕುಮಾರಸ್ವಾಮಿ ಕೊಟ್ಟಂತಹ ಹೇಳಿಕೆ ಇದು. ಒಟ್ಟು 92 ಕೇಸ್ಗಳು ಪತ್ತೆಯಾಗಿದೆ. 80 ಕೇಸ್ಗಳು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ 6 ಪ್ರಕರಣಗಳು ಪತ್ತೆಯಾಗಿದೆ. ಈ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ DHO ಕೂಡ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಅಲೆಯ ಆತಂಕ ಮತ್ತೆ ಸೃಷ್ಟಿಯಾಗಿದೆ. ಇವತ್ತು ಮೈಸೂರಿನಲ್ಲಿ ಒಟ್ಟು 5 ಪಾಸಿಟಿವ್ ಕೇಸ್ಗಳು ಬಂದಿದ್ದಾವೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮೈಸೂರಿನ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ PC ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಮೈಸೂರಿನ ಒಟ್ಟು ಎಷ್ಟು ಟೆಸ್ಟನ್ನು ಮಾಡಿದ್ರಿ, ಎಷ್ಟು ಪಾಸಿಟಿವ್ ಬಂದಿದೆ? ಪ್ರತ್ಯೇಕವಾಗಿ ನಾವು ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಟೆಸ್ಟ್ಗಳೇನೀಗ ಮಾಡ್ತಾ ಇಲ್ಲ. ಈಗೇನು ವರದಿಯಾಗಿದೆ 6 ವಿವಿಧ ಕೇಸಸ್ಗಳು, ಅದೀಗ ಆಲ್ರೆಡಿ ಮುಂಚೆ ಕೋರ್ಮಾರ್ಬಿಡ್ ಕಂಡೀಷನ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಈಗ ಆಲ್ರೆಡಿ ಹಿಂದೇನು ಇತರ ಕಾಯಿಲೆಗಳಿಗೆ ನಮ್ಮ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರೋ ಹಾಗೆ ಡೀಟೇಲ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ತೀವಿ ವೈದ್ಯಕೀಯವಾಗಿ. ಆ ಇನ್ವೆಸ್ಟಿಗೇಷನ್ಸ್ ಮಾಡೋ ಅಂಥ ಸಂದರ್ಭದಲ್ಲಿ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆಯೂ ಟೆಸ್ಟನ್ನು ಮಾಡ್ತಕ್ಕಂಥದ್ದು. ಆ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ 6 ಜನ ವಿತ್ ಕೋಮಾರ್ಬಿಡ್ ಇರತಕ್ಕಂಥವ್ರಿಗೆ ಪಾಸಿಟಿವ್ ಬಂದಿದೆ. ಅವ್ರಿಗೆ ಆಲ್ರೆಡಿ ICU ಕೇರಲ್ಲಿ ಇದ್ದಾರೆ. 2 ಪ್ರಕರಣಗಳು ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ. 1 ಪ್ರಕರಣದಲ್ಲಿ ಪಾಯ್ಸನಿಂಗ್ ವಿತ್ ರೆಸ್ಪಿರೇಟರಿ ಫೇಲ್ಯೂರ್ ಇರತಕ್ಕಂಥದ್ದು ಒಂದು ಅಡ್ಮಿಷನ್ ಆಗಿದೆ. ಇದರರ್ಥ ಕೋಮಾರ್ಬಿಡ್ ಇರತಕ್ಕಂಥವ್ರಿಗೆ ಪಾಸಿಟಿವ್ ಬಂದಿದೆ. ಹಾಗೂ ಯಾವುದೇ ರೀತಿಯಾದ ಪ್ರತ್ಯೇಕವಾಗಿ ಟ್ರಾವೆಲಿಂಗ್ ಹಿಸ್ಟ್ರಿ ಇದ್ದಂಥವರಲ್ಲಿ ಯಾವುದೇ ಪ್ರಕರಣಗಳು ಹೊಸದಾಗಿ ಪಾಸಿಟಿವ್ ಬಂದಿಲ್ಲ.